welcome to True Glow channel. So today I'm showing you how to make a simple and elegant look using a single braid for yourself. 2 minutes ಅಲ್ಲಿ ಮಾಡ್ಕೊಳ್ಬಹುದು, ನಿಮಗಾದ್ರೂ ಮಾಡ್ಬೋದು, ನಿಮ್ ಫ್ರೆಂಡ್ಸಿಗಾದ್ರೂ ಮಾಡ್ಬೋದು. ಜಸ್ಟ್ 2 minutes ಅಲ್ಲಿ ನೀವು ರೆಡಿ ಆಗಿ ಸ್ಯಾರಿ ಲುಕ್ಕಿಗೆ ಸೆಟ್ ಆಗುತ್ತೆ, ನಿಮ್ಗೆ ಪಾರ್ಟಿ ಲುಕ್ಕಿಗೆ ಸೆಟ್ ಆಗುತ್ತೆ, ನಿಮ್ ಸಲ್ವಾರ್ಸ್ಗೂ ಸೆಟ್ ಆಗುತ್ತೆ, ಎಲ್ಲ ಟೈಪ್ ಆಫ್ ಫಂಕ್ಷನ್ಸ್ಗೂ ಸೆಟ್ ಆಗುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್ ಇಟ್. ಸೊ ಫಸ್ಟ್ಲಿ ಹೇರ್ನ ಡಿಟ್ಯಾಂಗ್ಲಿಂಗ್ ಮಾಡ್ಕೊಳ್ಳೋಣ. ಡಿಟ್ಯಾಂಗ್ಲಿಂಗ್ ಅಂತ ಅಂದರೆ ಚೂರು ಸಿಕ್ಕಿಲ್ದಿರೋ ಹಾಗೆ ಕೂಮ್ ಮಾಡ್ಕೊಳ್ಬೇಕು. ಹೀಗೆ ಕೂಮ್ ಮಾಡ್ಕೊಂಡಿದ್ಮೇಲೆ ನಮಗೆ ಎಷ್ಟು ಪರ್ಫೆಕ್ಟ್ ಅನಿಸುತ್ತೋ ನಮ್ಮ ಹೇರ್ ಟೆಕ್ಸ್ಚರ್ಗೆ, ಹಾಗೆ ನಮ್ಮ ಫೇಸ್ ಶೇಪ್, ಮತ್ತು ಇನ್ನೊಂದು ಏನಂದರೆ ನಮ್ಮದು ಹೇರ್ ಎಷ್ಟು ತಿಕ್ಕಾಗಿರುತ್ತೆ ಅಂತ ನೋಡಿಕೊಂಡು ಫ್ರಂಟಲ್ಲಿ ಒಂದು ಸೆಕ್ಷನ್ ತೊಗೊಳ್ತೀವಿ. ತುಂಬ ತಿನ್ನಾಗಿದ್ರೂ ಕೂಡ ನಮಗೆ ಬರೋವಂಥ ಬ್ರೇಡ್ ಕಾಣಿಸೋದಿಲ್ಲ. ಸೊ ಈಗ ನಾನು ಅದನ್ನು ನೀಟಾಗಿ ಕೂಮ್ ಮಾಡಿ ಸೆಕ್ಯೂರ್ ಮಾಡ್ಕೋತೀನಿ ಕ್ಲಿಪ್ಪಿಂದ. ಸೊ ಇನ್ನೊಂದು ಸೈಡ್ ಕೂಡ ಆನ್ ದಿ ಅದರ್ ಎಂಡ್ ಐ ಹ್ಯಾವ್ ಟು ಟೇಕ್ ದ ಸೇಮ್ ಅಮೌಂಟ್ ಆಫ್ ಹೇರ್, ಸೇಮ್ ಸೆಕ್ಷನ್, ಅಷ್ಟೇ ಹೇರ್ ಇರಬೇಕು. ಅದನ್ನು ಕೂಡ ನೀಟಾಗಿ ಕೂಮ್ ಮಾಡಿಕೊಂಡು ನಾವು ಸಿಕ್ಕಿಲ್ದಿರೋ ಹಾಗೆ ಕೂಮ್ ಮಾಡಿಕೊಂಡು ಒಟ್ಟಿಗೆ 2 ಸೆಕ್ಷನ್ನ ಸೇರಿ ನಾವು ರಬ್ಬರ್ ಬ್ಯಾಂಡ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳೋಣ. ಓಕೆನಾ, ಡಿಟ್ಯಾಂಗ್ಲಿಂಗ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ರಬ್ಬರ್ ಬ್ಯಾಂಡ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಬೇಕು 2 ಸೇರಿ. ಫೈನಲ್ ಆಗಿ ನೀಟಾಗಿ ನಮ್ಗೆ ಹೇಗೆ ಬೇಕು ಹಾಗೆ ಕೂಮ್ ಮಾಡಿಕೊಂಡು ರಬ್ಬರ್ ಬ್ಯಾಂಡ್ ಹಾಕಿ ಸೆಕ್ಯೂರ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಈಗ ನಾವು ಹೇಗೆ ಅಂತ ಅಂದರೆ ಬ್ರೇಡ್ನ ನಾವು ಹಾಕ್ಕೊಳ್ತೀವಿ. ಈ ಬ್ರೇಡ್ ನಮಗೆ ತುಂಬ ಟೈಟಾಗಿರಬಾರ್ದು. ಓಕೆ, ಬಿಕಾಸ್ ಟೈಟಾಗಿದ್ದರೆ ನಾವು ಇದನ್ನು ಪುಲ್ ಮಾಡಿ ಹಾಕ್ಕೊಳಕ್ಕಾಗೋದಿಲ್ಲ. ಸೊ ತುಂಬ ಲೂಸಾಗೂ ಕೂಡ ಇರಬಾರ್ದು, ತುಂಬ ಲೂಸಾಗೂ ಇರಬಾರ್ದು, ತುಂಬ ಟೈಟಾಗೂ ಇರಬಾರ್ದು, ಪರ್ಫೆಕ್ಟಾಗಿರಬೇಕು. ಯಾಕಂದರೆ ಪುಲ್ ಮಾಡೋಕ್ಕಾಗಬೇಕು ನಮಗೆ. ಇದನ್ನು ಟು ದ ವೆರಿ ಎಂಡ್, ನಮ್ಮ ಹೇರ್ ಎಲ್ಲಿ ಎಂಡ್ ತನಕ ಇದೆಯೋ ಅಲ್ಲಿ ತನಕನೂ ನಾವು ಬ್ರೇಡ್ ಹಾಕೋಬೇಕು. ನೆಕ್ಸ್ಟ್ ಹೀಗೆ ನೋಡಿ ನಾನು ಫಿಂಗರ್ ಟಿಪ್ಸ್ ಅಥವಾ ನೇಲ್ ಇಂದ ನಾನು ಅದನ್ನು ಪುಲ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನೀವು ಪುಲ್ ಮಾಡೋಕ್ಕಾಗಬೇಕು. ಅದೇ ಟೈಟಾಗಿ ಹಾಕ್ಕೊಂಡ್ರೆ ಪುಲ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ಥರ ನಾವು ಪುಲ್ ಮಾಡ್ಕೊಳ್ಬೇಕು. ನಿಮಗೆ ಡೌಟ್ ಇರುತ್ತೆ ಯಾವ ಕಡೆ ಸೈಡ್ ಪುಲ್ ಮಾಡಬೇಕು ಅಂತ. ಸೊ ಆಗ ಈ ಥರ ಒಂದು ಸತಿ ಹಿಡ್ಕೊಂಡು ನೋಡಿ, ಯಾವ ಸೈಡ್ ಇಲ್ಲಿ ಮೇಲ್ ಬರುತ್ತೋ ಆ ಸೈಡ್ನ ಪುಲ್ ಮಾಡ್ಕೊಳ್ಬೇಕು ನಾವು. ಯು ಕ್ಯಾನ್ ಸಿ ಹಿಯರ್ ನಾನು ಫಿಂಗರ್ ಟಿಪ್ಸ್ನ ಯೂಸ್ ಮಾಡಿ ಪುಲ್ ಮಾಡ್ಕೊತಾ ಇದ್ದೀನಿ. ಇದೇ ಥರ ಫುಲ್ ಬ್ರೇಡ್ಗೆ ನಾನು ರೈಟ್ ಸೈಡ್ ಪೂರ್ತಿ ಪುಲ್ ಮಾಡ್ಕೊತೀನಿ. ನೆಕ್ಸ್ಟ್ ಪುಲ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾನು ಈ ಥರ ಹೇರ್ನ ಹಿಡ್ಕೊಂಡು ನೋಡ್ತೀನಿ. ಓಕೆ, ನನಗಿದು ಪರ್ಫೆಕ್ಟ್ ಅನ್ನಿಸ್ತಾ ಇದೆ. ಓಕೆ, ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತ ಅಂದರೆ ಹೇರ್ ಪಿನ್ ತೊಗೊಂಡು ಸೆಕ್ಯೂರ್ ಮಾಡ್ಕೊಳ್ಬೇಕು. ಯು ಕ್ಯಾನ್ ಸಿ ಹಿಯರ್ ಹೇರ್ ಪಿನ್ ಯಾವ ಥರ ಇರುತ್ತೆ ಅಂತ ಅಂದರೆ ತುಂಬ ದೊಡ್ಡದಾಗಿರೋ ಹೇರ್ ಪಿನ್ ತೊಗೊಳ್ಬಾರ್ದು. ಬಿಕಾಸ್ ನಾವು ಫುಲ್ ಹೇರ್ಗೆ ತೊಗೋತಾ ಇಲ್ಲ ಈ ಹೇರ್ ಸ್ಟೈಲ್ನ, ಜಸ್ಟ್ ಸ್ಮಾಲ್ ಪಾರ್ಟಿಗೆ ತೊಗೋತಿರೋದ್ರಿಂದ ಈ ಥರ ಮೀಡಿಯಮ್ ಸೈಜ್ಡ್ ಹೇರ್ ಪಿನ್ ಸಾಕು. ಯು ಪಿನ್ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ಡ್ ಆಗಿರ್ಬೋದು. ಇದನ್ನು ಈ ರೀತಿ ನಾವು ಹಾಕ್ಕೊಂಡು ನೆಕ್ಸ್ಟು ಮತ್ತೆ ಒಳಗಡೆಗೆ ಪುಲ್ ಮಾಡ್ತೀನಿ. ಸೊ ಇನ್ ದಿಸ್ ವೇ ಇಟ್ ಲುಕ್ಸ್ ಕಂಪ್ಲೀಟ್ಲಿ ಇನ್ವಿಸಿಬಲ್. ಇದು ಇನ್ವಿಸಿಬಲಾಗಿ ಕಾಣಿಸ್ತಾ ಇದೆ, ನನಗೆ ಎಲ್ಲೂ ಪಿನ್ ಬಂದಿರೋದು ಕಾಣಿಸ್ತಾ ಇಲ್ಲ. ಸೊ ಇಟ್ ಡಸಂಟ್ ಲುಕ್ ಆಡ್. ಇಲ್ಲಿ ನೋಡಿ, ಅಗೇನ್ ಐ ಆಮ್ ಶೋಯಿಂಗ್ ಯು ಆ್ಯಂಡ್ ದಿಸ್ ಇಸ್ ದ ಫೈನಲ್ ಲುಕ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ವಿಲ್ ಕ್ಲಾರಿಫೈ ಆಲ್ ಯುವರ್ ಡೌಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.